ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲೊಂದು ಸಣ್ಣ ಅಂದರೆ ಒಂದು 150 ಗ್ರಾಮ್ ಆಗ್ಬೋದು ಇಷ್ಟೊಂದು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು ಇದರಲ್ಲಿಂತೆ ಒಂದು 1/4 ಕಪ್ನಷ್ಟು ಆಗುವಂತಹ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ. ಈ ನುಗ್ಗೆ ಸೊಪ್ಪಲ್ಲಿ ಇವತ್ತು ನಾನು ಒಂದು ಒಳ್ಳೆ ಪರೋಟವನ್ನು ಮಾಡ್ತಾಯಿದ್ದೀನಿ ರೀ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಮಕ್ಕಳಿಗಂತೂ ನಾವು ವಾರದಾಗ 1-2 ಸತಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಕಾಯಿಲೆಯ ಅಂಶ ಕಮ್ಮಿ ಇರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ ರೀ. ಈ ಸೊಪ್ಪಿನಲ್ಲಿ ಇಂಥದ್ದು ಕೆಮಿಕಲ್ ಏನಿರೋದಿಲ್ಲ ನೋಡ್ರಿ, ತುಂಬ ಆರೋಗ್ಯಕರವಾಗಿರುತ್ತೆ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾವು ಇದನ್ನು ತುಂಬ ಬೇಗ ಆಗುವಂಥದ್ದು ರೀ, ಗೋಧಿ ಹಿಟ್ಟಿಂದ ನುಗ್ಗೆ ಸೊಪ್ಪಿನ ಪರೋಟ ಮಾಡೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೇನೆ. ಈ ಬೋಲಿಗೆ ನಾನೀಗ ನಮ್ಮದು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ. ಈ ಗೋಧಿ ಹಿಟ್ಟಿಗೆ ನೋಡಿರಿ, ಇವಾಗ ನಾವು ಇಲ್ಲಿ ಸ್ವಲ್ಪನೇ ನಾವು ಮಸಾಲವನ್ನು ಇಟ್ಕೊಂಡಿದ್ದೇವೆ, ಅದನ್ನು ಸಹ ಹಾಕ್ಕೊಳ್ಳೋಣ. ಈಗ ಫಸ್ಟಿಗೆ ನಾನು 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನ್ ಕಸ್ತೂರಿ ಮೆಂತಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ. ಇದು ನೋಡಿರಿ ಗರಂ ಮಸಾಲ ನಾನು ಮನೆಯಲ್ಲೇ ಮಾಡಿದ್ದೇನೆ, ನಾನು ರೆಸಿಪಿ ಹಾಕಲಿಲ್ಲ. ಅದು ಗರಂ ಮಸಾಲೆ ಇದೆ, ಒಂಚೂರು ಇದಾಗಿದೆ. ಮತ್ತು ಒಂದು ಸ್ವಲ್ಪನೇ ಕಲರ್ಗಂಥೇಳಿ ಇದು ಚಿಲ್ಲಿ ಪೌಡ್ರು, ಬ್ಯಾಡಗಿ ಮೆಣಸಿನ ರೀ. ಇದು ಚಾಟ್ ಮಸಾಲ ತೊಗೊಂಡಿದ್ದೀನಿ ರೀ. ಇದು ಚಾಟ್ ಮಸಾಲ, ಇದು ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಸ್ವಲ್ಪ ಅರಿಶಿನ, ಇವೆಲ್ಲ ನಾನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ ಹಾಕೊಂಡ್ಮೇಲೆ ನೋಡಿರಿ, ನಾವು ಇದಕ್ಕೆ ಇವಾಗ ನಾವು ಇದನ್ನು ತೊಳೆದು ಒಣಗಿಸಿಟ್ಟಿದ್ದೀನಿ ರೀ, ಅಂದರೆ ನುಗ್ಗೆ ಸೊಪ್ಪು ಅದನ್ನು ಹಾಕ್ಕೊಂಡಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನು ಸಣ್ಣ ಕಟ್ ಮಾಡಿ ಹಾಕ್ತಾರೆ ರೀ, ಆ ಥರನ ಹಾಕ್ಬೋದು. ನಂದು ಒಣಗಿದೆ. ಇದು ಒಳಗೆ ಈ ಥರ ಎಲೆ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ನಾನು ತೊಳೆದು ಇದಂದರೆ ಕಟ್ ಮಾಡಿಲ್ಲ, ತೊಳೆದು ಹಾಗೆ ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೇನೆ ರೀ. ಇದನ್ನು ನಾವು ಇವಾಗ ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ ರೀ. ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಇದರೊಳಗೆ ಇದು ಸರಿಯಾಗಿ ಹೊಂದ್ಕೋಬೇಕು ರೀ. ಮತ್ತು ಇದಕ್ಕೆ ನೋಡಿರಿ, ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ಅಂದರೆ ಇದು ನಮಗೆ ಒಳಗೆ ಚೆನ್ನಾಗಿ ಕ್ರಿಸ್ಪಿ ಮತ್ತು ಗರಿಯಾಗಿ ಬರುತ್ತೆ ರೀ. ಚೆನ್ನಾಗಿ ಇದನ್ನು ಈ ಥರನೇ ನಾನು ಕಲಿಸಿದ್ದೀನಿ ಚೆನ್ನಾಗಿ ರೀ. ಇದಕ್ಕೆ ಸ್ವಲ್ಪನೇ ಇವಾಗ ಮೊಸರು ಹಾಕ್ಕೊಳ್ಳೋಣ. ಇವಾಗ ನೋಡಿರಿ, ನಾವು ಒಂದು 1/4 ಚಮಚದಷ್ಟು ಓಮ್ ಕಾಳನ್ನು ಹಾಕ್ಕೊಂಡಿದ್ದೇನೆ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿರಿ, ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಇದು ಮೊಸರು ಏನಕ್ಕಂದರೆ ಇದರೊಳಗೆ ಟೇಸ್ಟ್ ಒಂಥರ ಲೈಟಾಗಿ ಹುಳಿ ಚೆನ್ನಾಗಿ ಬರುತ್ತೆ. ನಿಮಗೆ ಮೊಸರು ಬೇಡ ಅಂತನೋರು ಸ್ವಲ್ಪ ಲಿಂಬೆ ರಸವನ್ನು ಹಾಕ್ಕೋಬೋದು ರೀ, ಅದನ್ನು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕಿ ನಾವು ಕಲಿಸ್ಕೊಳ್ಳೋಣ. ಇವಾಗ ನಾನಿಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾವು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ರೀ. ಇದು ಎಲ್ಲವನ್ನು ಮಿಕ್ಸ್ ಮಾಡಿ ಇವಾಗ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದನ್ನು ಎಲ್ಲ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಾವು ಈ ಥರ ಕಲಿಸ್ಕೊತ ಹೋದ್ರಿ ಎಲ್ಲ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಇವಾಗ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೇವೆ ರೀ. ಇವಾಗ ನಾವು ಇದನ್ನು ಕಲಸೋದಾಗಿದ್ದೇನೆ. ನಾನು 1 ಲೋಟ ನೀರು ತೊಗೊಂಡಿದ್ದೇನೆ ನೋಡಿರಿ, ಅದು ಅಷ್ಟು 1 ಲೋಟದಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಮೇಲ್ಗಡೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ನೋಡಿರಿ, ಸ್ವಲ್ಪನೇ ಇದು ಈ ಥರನೇ ಸ್ವಲ್ಪನೇ ನಾವು ಒಂದು 10 ನಿಮಿಷಗಳ ಕಾಲ ಇದನ್ನು ಈ ಥರನೇ ಮುಚ್ಚಿ ನೆನೆಸೋದಕ್ಕೆ ಇಟ್ಕೊಳ್ಳೋಣ ರೀ. ಇವಾಗ ನಮ್ಮದು 10 ನಿಮಿಷ ಆಗಿದೆ ರೀ. ನೋಡ್ಬೋದು, ನಾವು ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕಿದ್ದೇವಲ್ಲ ರೀ, ಆಯಿಲ್ ಸ್ವಲ್ಪ ಹಿಟ್ಟು ಎಳ್ಕೊಂಡಿದೆ. ಈ ಥರನೇ ನಾವು ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ತಾರೆ. ನಮ್ಮದು ಇದು ನುಗ್ಗೆಕಾಯಿ ಪರೋಟ, ನುಗ್ಗೆ ಸೊಪ್ಪಿನ ಪರೋಟ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ರೀ. ಇವಾಗ ನಾವು ನಮಗೆ ಎಷ್ಟು ಅಳತೆ ಬೇಕು ಅದು ಅಷ್ಟು ನಾವು ತೊಗೋಬೇಕ್ರಿ. ಅಂದರೆ ನಾನಿದು ಸ್ವಲ್ಪನೇ ಇದು ದೊಡ್ಡ ಸೈಜ್ನಲ್ಲೇ ಈ ಥರನೇ
ತೊಗೊಂಡು ಇಟ್ಕೊತಾ ಇದ್ದೀನಿ ರೀ. ಅಂದರೆ ಉಳ್ಳೆಗಳು ನಮಗೆ ಸಣ್ಣದು ದೊಡ್ಡದು ನೋಡಿ ನಾವು ಇದನ್ನು ಈ ಥರನೇ ಮಾಡಿಟ್ಕೊತಾ ಇದ್ದೀನಿ ರೀ. ಇವಾಗ ನಾನು ಎಲ್ಲವನ್ನು ಉಳ್ಳೆಯನ್ನು ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವಾಗ ನಾನು ಒಂದು ಲಟ್ಟಿಸೋಕ್ಕೆ ತೊಗೋತಾ ಇದ್ದೇನೆ. ನಾನಿಲ್ಲಿ ತವಾನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ. ಹೋದ್ರಿ ನಾನು ಹಾಗೆಯೇ ಇದನ್ನು ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲ್ ತೊಗೊಂಡು ಕೆಳಗಡೆ ಮೇಲ್ಗಡೆ ಹಚ್ಚಿದ್ದೀನಿ. ನಿಮಗೆ ಆಯಿಲ್ ಇಷ್ಟ ಇಲ್ಲ ಅಂತಂದರೆ ನೀವು ಹಿಟ್ಟು ಹಾಕಿನೂ ಲಟ್ಟಿಸ್ಕೊಬೋದು ರೀ. ಇದು ಈ ಥರ ಹಾಕಿ ಲಟ್ಟಿಸ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇಲ್ಲಿಕಂದರೆ ಒಂದು ಪೇಪರ್ ಬರುತ್ತಲ್ಲ ರೀ, ಪ್ಲಾಸ್ಟಿಕ್ ಹಾಳೆ, ಅದನ್ನು ಸಹ ನೀವು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಬೋದು. ನೋಡ್ಬೋದು ಎಷ್ಟು ನಾವು ತೆಳ್ಳಗೆ ಲಟ್ಟಿಸ್ತೀವಿ ಅಷ್ಟು ತೆಳ್ಳಗೆ ಆಗುತ್ತೆ ರೀ. ನೋಡ್ಬೋದು ನಾನು ಬರೀ ಗೋಧಿ ಹಿಟ್ಟಿನಲ್ಲೇ ಮಾಡ್ತಾ ಇರೋದು ಈ ಪರೋಟ. ನೋಡ್ಬೋದು ರೀ. ಇವಾಗ ನಮ್ಮದು ರೆಡಿ ಆಗಿದೆ. ಇವಾಗ ನಮ್ಮದು ತವ ಬಿಸಿ ಆಗಿದೆ. ನಾನು ಈಗ ತವದ ಮೇಲೆ ಹಾಕ್ತಾ ಇದ್ದೀನಿ ರೀ. ಇವಾಗ ನಮ್ಮದು ಪರೋಟವನ್ನು ಈ ಥರನೇ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ ರೀ. ನೋಡ್ಬೋದು. ಈಗ ನಾನು ಇನ್ನೊಂದು ಸಹ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ಈ ಥರನೇ ಅಂದ್ರೆ ನಾವು ಕಡಲೆ ಹಿಟ್ಟು ಹಾಕಿ ನೋಡಿರಿ, ಅದು ಸ್ವಲ್ಪ ನಮಗೆ ಈಗ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಆ ಥರ ಬರಲ್ಲ, ಈ ಥರನೇ ಬರುತ್ತೆ. ಇಲ್ಲಿಕಂದರೆ ನೀವು ಪ್ರೆಸ್ ಮಾಡ್ಕೋಬೋದು. ಪ್ರೆಸ್ಸಿಂಗ್ ಮೆಷಿನ್ ಇತ್ತು ಅಂದರೆ ಹಿಂಗೆ ಮಾಡ್ಕೊಂಡ್ರೂ ಬರುತ್ತೆ ರೀ, ಹಂಗೆ ಮಾಡ್ಕೊಂಡ್ರೂ ಬರುತ್ತೆ. ಯಾವುದಾದ್ರೂ ಆಗ್ಬೋದು. ತೆಳು ಬೇಕಾದರೆ ತೆಳು, ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೋಬೋದು. ನಮ್ಮದು ರೆಡಿ ಆಯಿತು. ಇವಾಗ ನಾನು ಇದನ್ನು ತಿರುಗಿಸಿ ಹಾಕ್ಕೊಂಡಿದ್ದೆ ನೋಡಿರಿ. ಇದನ್ನು ಈ ಥರನೇ ನೋಡ್ಬೋದು ರೀ. ಚೆನ್ನಾಗಿ ನಮ್ಮದು ಪರೋಟ ಚೆನ್ನಾಗಿ ಬಂದಿದೆ. ಇದು ನಾವು ಬೇಯಿಸ್ಬೇಕಾದ್ರೆ ತುಂಬ ಒಂದು ಒಳ್ಳೆ ಪರಿಮಳ ಬರುತ್ತೆ. ಇವಾಗ ನಂದು ಇದು ಆಗಿದೆ. ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ರೀ. ಇವಾಗ ಇನ್ನೊಂದು ಸಹ ಹಾಕ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಹಿಟ್ಟು ಹಾಕೊಂಡ್ರು ಈ ಥರನೇ ಲಟ್ಟಿಸ್ತಾ ಇದ್ದೀನಿ. ಹಿಟ್ಟು ಹಾಕೊಂಡ್ರೂ ಸ್ವಲ್ಪನೇ ಹಾಕೋಬೇಕು, ತುಂಬ ಹಾಕೋಬಾರ್ದ್ರಿ. ಈ ಥರ ನಾವು ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ನಾವು ಹಿಟ್ಟು ಹಾಕಿದ್ರೂ ಇದನ್ನು ಈ ಥರ ಚೆನ್ನಾಗಿ ಲಟ್ಟಿಸಿದೆ ನೋಡ್ರಿ. ನಮ್ಮದು ಹಿಟ್ಟು ಹಾಕ್ದಂಗೆ ಅನಿಸೋದಿಲ್ಲ. ಈ ಥರನೂ ನೀವು ಮಾಡ್ಕೋಬೋದು. ಇವಾಗ ನಾವು ಇದು ಹಿಟ್ಟು ಹಾಕಿ ಲಟ್ಟಿಸಿದೆ ನೋಡ್ರಿ, ಇದನ್ನು ಸಹ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪನೇ ಆಯಿಲ್, ಇದು ಲೋಟ ಕೈ ಬಿಸಿ ಆಗುತ್ತೆ ಅಂಥೇಳಿ ಲೋಟ ಈ ಥರ ನೋಡಿರಿ ಆಯಿಲಲ್ಲಿ ಅದ್ದಿ ಈ ಥರ ನೀವು ಯಾವ್ದಾದ್ರೆ ಬೆಣ್ಣೆ ಮತ್ತು ತುಪ್ಪ ಯೂಸ್ ಮಾಡ್ತೀರಂದರೆ ಮಾಡ್ಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಪರೋಟ ರೆಡಿಯಾಗಿದೆ. ಸುಮಾರು ಪರೋಟ ಅದು ನೋಡ್ಬೋದು ರೀ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಸತಿ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.